ವರ್ಷದಿಂದ ನಮ್ಮ ಪ್ರತಿಭಟನೆ ನಾವು ಮಾಡ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ. ಎಲ್ಲ ಜನಪ್ರತಿನಿಧಿಗಳನ್ನು, ಸಚಿವರನ್ನು, ಶಾಸಕರನ್ನು ಭೇಟಿಯಾಗಿ ಜಿಲ್ಲಾ ಮಟ್ಟದಲ್ಲಿ ನಾವು ಕಳೆದ ಜುಲೈ 14ರಂದು ಎಲ್ಲ ತಾಲೂಕು ಮಟ್ಟದಲ್ಲಿ ಬೃಹತ್ ಹೋರಾಟ ಮಾಡಿ ಇವತ್ತು ನಾವು ನಾಳೆ 19ನೇ ತಾರೀಕು ಬೆಂಗಳೂರು ರಾಜ್ಯ ಮಟ್ಟದ ಬೃಹತ್ ಹೋರಾಟ ಇಟ್ಕೊಂಡಿದ್ದೀವಿ. ನಮ್ದು ಇಷ್ಟೇ 1995 ನಂತರ ಶಾಲಾ ಕಾಲೇಜುಗಳಿಗೆ ಅನುದಾನ ಸಿಗಬೇಕು, ಮತ್ತ 95ರ ಮೊದಲಗಡೆ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನು ಭರ್ತಿ ಮಾಡಬೇಕು, ಮತ್ತ ಬಡ ಮಕ್ಕಳಿಗೆ ಆಸರೆ ಆಗಿರ್ತಕ್ಕಂಥ ಆರ್ಟಿ, ಬಡ ಮಕ್ಕಳು ಬೇಕಾ ಆರ್ಟಿ ನಮ್ಮ ಖಾಸಗಿ ಶಾಲೆಗೆ ಮರುಜಾರಿ ಮಾಡಬೇಕು. ಮೊದಲಿತ್ತು, ಆದರೆ 5 ವರ್ಷ ಕೆಳಗಡೆ ಸರ್ಕಾರ ವಾಪಸ್ ತಗೊಂಡಿದೆ, ಅದನ್ನು ಮರುಜಾರಿ ಮಾಡಬೇಕು. ಸೊ ಹೀಗೆ ಒಟ್ಟ 7 ಬೇಡಿಕೆಗಳನ್ನು ಇಟ್ಕೊಂಡು ಮತ್ತು ಕನ್ನಡ ಶಾಲೆಗಳ ಕಟ್ಟಡಕ್ಕೆ ಕರ ರಿಯಾಯಿತಿ ಕೊಡಬೇಕು ಮತ್ತು ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡಬೇಕು ಅಂತೇಳಿ ಹೀಗೆ 7 ಬೇಡಿಕೆಗಳಿಗೆ ಆಗ್ರಹಿಸಿ ನಾವು ರಾಜ್ಯ ಮಟ್ಟದಲ್ಲಿ ನಾಳೆ ಹೋರಾಟ ಮಾಡ್ತಾ ಇದ್ದೀವಿ. ಬಹುಶಃ ನಾನು ಎಲ್ಲ ಪತ್ರಿಕೆ ಮಾಧ್ಯಮರಿಗೆ ಕಳಕಳಿ ವಿನಂತಿ ಮಾಡ್ಕೋತೀನಿ, ನಾವಂತೂ ಹೋರಾಟ ಮಾಡಿ ಮಾಡಿ ಸುಸ್ತಾಗ್ತಾ ಇದೀವಿ ಸರ್. ಪಾಪ ಸೋಪ ಸರ್ ಮಂಡ್ಯರು ಅವರು ಶಿಕ್ಷಕರಾಗಿ ಮಾನ್ಯತಾನೇ ರಿಟೈರ್ಡ್ ಆದ್ರು 2 ದಿನ ಕೆಳಗಡೆ. ಅವ್ರು ಸುಮಾರು 12 ವರ್ಷದಿಂದ ಕನ್ನಡ ಶಾಲೆ ಹೋರಾಟ ಮಾಡಿ ಮಾಡಿ ಅಂದ್ರೆ ಸರ್ಕಾರದ ನಿಯಮಗಳು, ಸರ್ಕಾರದ ಕನ್ನಡ ವಿರೋಧಿ ಧೋರಣೆ, ಸರ್ಕಾರ ಕನ್ನಡ ಶಾಲೆಗಳನ್ನು ಬೆಳೆಸುವಂತಹ ಕಾರ್ಯಕ್ರಮ ಯಾವುದೂ ಇಲ್ಲ ಮತ್ತು ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಯೋಜನೆ ಕೂಡ ಯಾವುದೂ ಇಲ್ಲ. ಆದರೆ ಕೇವಲ ಒಂದು ಸಂಖ್ಯೆ ದೃಷ್ಟಿಯಿಂದ ಅನೇಕ ಏನಪ್ಪ ಅಂದ್ರೆ ತಪ್ಪುದಿಂದ ಹೋಗ್ತಾ ಇದೆ. ಇವತ್ತು ಸರ್ಕಾರ ಮುಂದಾಗಿ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ತೆಗ್ತಾ ಇದೆ. ಸೊ ಅದನ್ನು ಹೊರತಾಗಿ ನೀವು ನಮ್ಮೂರ ಕನ್ನಡ ಮಾಧ್ಯಮ ಶಾಲೆ ಮೇಲೆ ಕರ್ನಾಟಕ ಪಬ್ಲಿಕ್ ಶಾಲೆ ಬೋರ್ಡ್ ಆಗಿ ಇಂಗ್ಲಿಷ್ ಮಾಧ್ಯಮಕ್ಕೆ ಪರಿವರ್ತನೆ ಆಗ್ತಾ ಇದೆ. ಇದು ಮಕ್ಕಳ ಜ್ಞಾನಕ್ಕೆ ಬಹಳ ದೊಡ್ಡ ಕೊಡ್ತಾ ಇದೆ. ಆ ಶಾಲೆಯಲ್ಲಿ